ನಿನಗಾಗಿ ಭಾಗ 98. ದಮಯಂತಿ ತುಟಿಗಳಿಗೆ ವಿಕ್ರಮ್ ತುಂಬ ಬಿರುಸಾಗಿ ಮುತ್ತನ್ನು ಕೊಡುತ್ತಿದ್ದ. ಮೊದಲು ಅವಳಿಗೆ ಆಶ್ಚರ್ಯವಾದರೂ ಇದೆಲ್ಲ ಏನಾಗುತ್ತಿದೆ ಅನ್ನುವ ಅರಿವು ಇಲ್ಲದೆ ಹೋದರೂ ಕೂಡ ಕ್ರಮೇಣ ಅವಳು ಕೂಡ ಅವನಿಗೆ ಮುತ್ತುಗಳನ್ನು ಕೊಡಲು ಆರಂಭಿಸಿದಳು. ಅವಳು ಅವನ ಭುಜವನ್ನು ತನ್ನ ಕೈಗಳಿಂದ ಹಿಡಿದುಕೊಂಡಿದ್ದಾಳೆ. ಇವನು ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಇಬ್ಬರು ಇದೇ ರೀತಿ ಇದ್ದರು. ಇಬ್ಬರ ಕಣ್ಣುಗಳು ಒಂದಾಗಿವೆ. ಉಸಿರು ಪರಸ್ಪರ ಎಕ್ಸ್ಚೇಂಜ್ ಆಗುತ್ತಿದೆ. ತುಂಬ ಸಮಯವಾಗಿತ್ತು ಇಬ್ಬರು ಈ ರೀತಿ ಮುತ್ತುಗಳನ್ನು ಕೊಟ್ಟಿಕೊಂಡು. ಅವಳು ನನ್ನಿಂದ ಎಂದೂ ದೂರವಾಗುವುದಿಲ್ಲ. ಈ ರೀತಿ ಅವನು ಮನಸ್ಸಿನಲ್ಲಿ ಅವಳ ಬಗ್ಗೆ ಪ್ರೀತಿಯ ಭಾವನೆಗಳನ್ನು ತುಂಬಿಸಿಕೊಳ್ಳುತ್ತಿದ್ದ. ಅವಳು ಕೂಡ ವಿಕ್ರಮ್ ಇಲ್ಲದೆ ನನ್ನ ಕೈಯಲ್ಲಿ ಇರಲು ಸಾಧ್ಯವಿಲ್ಲವೇನೋ ಅಂತ ಅಂದುಕೊಳ್ಳುತ್ತಿದ್ದಳು. ಸಡನ್ನಾಗಿ ಇವರ ಕಾರಿಗೆ ಯಾವುದೋ ಒಂದು ಲಾರಿ ಬಂದು ಗುದ್ದಿತು. ಮುತ್ತಿನ ಮತ್ತಿನಲ್ಲಿ ಇದ್ದ ಇಬ್ಬರೂ ಕೂಡ ಪ್ರಜ್ಞೆ ತಪ್ಪಿದರು. ಆಗಲೂ ಕೂಡ ಇಬ್ಬರು ಪರಸ್ಪರ ಕೈಗಳನ್ನು ಹಿಡಿದುಕೊಂಡಿದ್ದಾರೆ. ದಮಯಂತಿ ಆಗಲಿ ವಿಕ್ರಮ್ ಆಗಲಿ ಇಂದು ತಮ್ಮ ಬದುಕಿನಲ್ಲಿ ಈ ರೀತಿಯ ದಿನ ಬರುತ್ತದೆ ಅಂತ ಅಂದುಕೊಂಡಿರಲಿಲ್ಲ. ಅವನು ಅವಳಿಗೆ ಮುತ್ತನ್ನು ಕೊಡಲು ಕಾರನ್ನು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದ. ಆದರೂ ಕೂಡ ಎದುರುಗಡೆಯಿಂದ ಬಂದ ಗಾಡಿ ತುಂಬ ಬಿರುಸಾಗಿ ಗುದ್ದಿದೆ. ಅಂದರೆ ಇದು ಇವರ ಹಣೆಬರ ಸರಿಯಿಲ್ಲ ಅನ್ನೋದನ್ನು ಹೇಳುತ್ತದೆ. ಅಥವಾ ಯಾರಾದರೂ ಬೇಕು ಅಂತ ಗುದ್ದಿರಬಹುದು, ಇದ್ದರೂ ಇರಬಹುದು. ದಮಯಂತಿಯ ಮೇಲೆ ಎಲ್ಲರಿಗೂ ಕೋಪವಿದೆ. ಆದರೆ ವಿಕ್ರಮ್ ಅಂದರೆ ಎಲ್ಲರಿಗೂ ಇಷ್ಟ. ಡ್ರೈವಿಂಗ್ ಸೀಟ್ನಲ್ಲೇ ಅವನೇ ಕೂತಿರುವುದು ಅಂದ ಮೇಲೆ ಅವನಿಗೆ ತೊಂದರೆ ಆಗುತ್ತದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಪ್ರಜ್ಞೆ ಇರುತ್ತದೆ. ಮತ್ತು ಇನ್ಯಾರೋ ಗುದ್ದಿರಬಹುದು. ಪದೇ ಪದೇ ಈ ರೀತಿ ನೋವಿಗೆ ಕಷ್ಟಕ್ಕೆ ಇಬ್ಬರು ಸಿಲುಕುತ್ತಿದ್ದಾರೆ. ಇವರ ದೇಹದಿಂದ ಉಸಿರಾಟವಿದೆ. ಮುತ್ತುಗಳನ್ನು ಕೊಡಬೇಕಾದಾಗ ದಮಯಂತಿ ಬೆನ್ನನ್ನು ನೀಡಿದ್ದಳು. ವಿಕ್ರಮ್ ಸೈಡಿನಲ್ಲಿ ಇದ್ದ. ಆದ್ದರಿಂದ ದಮಯಂತಿಗೆ ತುಂಬ ಜಾಸ್ತಿ ಹೇಟಾಗಿದೆ. ಇಬ್ಬರ ದೇಹದಿಂದ ರಕ್ತ ಹರಿಯುತ್ತಿದೆ. ಅಷ್ಟರಲ್ಲಿ ನಂತರ ಅಲ್ಲೇ ಇದ್ದ ಪಾದಚಾರಿಗಳು ಇವರಿಬ್ಬರನ್ನು ಆಸ್ಪತ್ರೆಗೆ ಸೇರಿಸಲು ತುಂಬ ಪ್ರಯತ್ನ ಪಟ್ಟರು. ನಂತರ ಇಬ್ಬರು ಆಸ್ಪತ್ರೆಗೆ ಹೋಗಬೇಕಾದಾಗಲೂ ಕೂಡ ಪರಸ್ಪರ ಒಬ್ಬರ ಕೈಯನ್ನು ಒಬ್ಬರು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಸಾಮಾನ್ಯವಾಗಿ ವಾಹನಗಳು ಅವರಿಬ್ಬರನ್ನು ಕರೆದುಕೊಂಡು ಹೋಗಲು ಹಿಂದೆ ಮುಂದೆ ನೋಡಿದವು. ಆದರೆ ಅವನು ವಿಕ್ರಮ್ ಅಂತ ತಿಳಿದ ಮೇಲೆ ಹಿಂದೆ ಮುಂದೆ ನೋಡದೆ ಕರೆದುಕೊಂಡು ಹೋದವು. ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಬಹಳ ಬೇಗ ಟ್ರೀಟ್ಮೆಂಟನ್ನು ಶುರು ಮಾಡಿದರು. ವಿಕ್ರಮ್ ಯಾವಾಗಲೂ ದಮಯಂತಿ ಹೆಸರನ್ನು ಪದೇ ಪದೇ ಹೇಳುತ್ತಿದ್ದ. ದಮಯಂತಿ ಅಂತ ಅವಳ ಹೆಸರನ್ನು ತಿಳಿದ. ಆಗ ಅಡ್ಮಿಟ್ ಮಾಡಿದವನು ಅಂತ ಇಬ್ಬರಿಗೂ ಸರಿಯಾದ ಪ್ರಜ್ಞೆ ಇಲ್ಲ. ಆದರೆ ವಿಕ್ರಮ್ಗಿಂತ ದಮಯಂತಿಗೆ ಸ್ವಲ್ಪ ಜಾಸ್ತಿ ಏಟು ಆಗಿದೆ. ಅದನ್ನು ಹೇಗೆ ಸರಿ ಮಾಡುವುದು ತಿಳಿಯುತ್ತಿಲ್ಲ. ಡಾಕ್ಟರ್ ತುಂಬ ಪ್ರಯತ್ನ ಮಾಡುತ್ತಿದ್ದಾರೆ. ಆಸ್ಪತ್ರೆಗೆ ಸೇರಿಸಿದವನು ತುಂಬ ಒಳ್ಳೆಯವನು. ವಿಕ್ರಮ್ನ ಫೋನಿಂದ ಮನೆಯವರಿಗೆ ವಿಷಯವನ್ನು ತಿಳಿಸುತ್ತಾರೆ. ಮೊದಲು ಆ ಫೋನನ್ನು ಶಾಂತಿ ತೆಗೆದುಕೊಂಡಿರುತ್ತಾಳೆ. ನಂತರ ವಿಕ್ರಮ್ನ ಅಮ್ಮ ಬಲವಂತದಿಂದ ಕಿತ್ತುಕೊಳ್ಳುತ್ತಾಳೆ. ಆಕ್ಸಿಡೆಂಟ್ನ ವಿಷಯ ಕೇಳಿ ಅವಳು ಫೋನನ್ನು ಕೆಳಗೆ ಬಿಟ್ಟು ಜೋರಾಗಿ ಕಿರುಚುತ್ತಾಳೆ. ಎಷ್ಟೇ ಆಗಲಿ ವಿಕ್ರಮ್ ಅವಳ ಮಗ. ಅವನಿಗೆ ಏನಾದರೂ ತೊಂದರೆ ಆದರೆ ಇವರಿಗೂ ನೋವಾಗುತ್ತದೆ. ಅವಳು ಬೈದುಕೊಳ್ಳುವುದು ದಮಯಂತಿಯನ್ನು. ಇವಳಿಂದಲೇ ದಮಯಂತಿಗೆ ಬ್ಯಾಡ್ ಇಮೇಜ್ ಬಂದಿದ್ದು ಈ ಮನೆಯಲ್ಲಿ. ವಿಕ್ರಮ್ ಅಂತ ಜೋರಾಗಿ ಕಿರುಚುತ್ತಾಳೆ. ಆಗ ಎಲ್ಲರೂ ಕೂಡ ಅವಳ ಹತ್ತಿರ ಓಡಿ ಬಂದಾಗ ಅವಳು ಏನನ್ನು ಕೂಡ ಹೇಳುವುದಿಲ್ಲ. ವಿಕ್ರಮ್ನ ಅಮ್ಮ ಅವಳು ಕೆಳಗೆ ಕುಸಿದು ಕುಳಿತಿರುತ್ತಾಳೆ ಅಳುತ್ತಾ. ನನ್ನ ವಿಕ್ರಮ್ ಅಂತ. ಕಿರಣ್ಗೆ ಅರ್ಥವಾಗುವುದಿಲ್ಲ. ಭಯದಿಂದ ಅವನು ಫೋನಿನ ರಿಸೀವರನ್ನು ತನ್ನ ಕಿವಿಗೆ ಇಟ್ಟುಕೊಳ್ಳುತ್ತಾನೆ. ಆಗ ತಿಳಿಯುತ್ತದೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ. ವಿಕ್ರಮ್ ವಿಷಯ ತಿಳಿದ ಅವನು ಕೂಡ ಬೆಚ್ಚಿ ಬೀಳುತ್ತಾನೆ. ನಂತರ ಆಸ್ಪತ್ರೆಯ ಅಡ್ರೆಸ್ಸನ್ನು ತಿಳಿದು ಫೋನನ್ನು ಕಟ್ ಮಾಡಿ ಮನೆಯವರಿಗೆಲ್ಲ ನಿಧಾನವಾಗಿ ಹೇಳಿದಾಗ ಪ್ರತಿಯೊಬ್ಬರ ಗುಂಡಿಗೆ ಹಾರಿ ಹೋಗುತ್ತದೆ. ಎಲ್ಲರಿಗೂ ವಿಕ್ರಮ್ದೇ ಚಿಂತೆ. ಆದರೆ ಶಾಂತಿ ಮತ್ತು ಸೂರ್ಯ ಇವರಿಬ್ಬರಿಗೆ ಮಾತ್ರ ದಮಯಂತಿಯ ಚಿಂತೆ ಸ್ವಲ್ಪ ಇದೆ ಅಷ್ಟೇ. ಅಜ್ಜಿ ಕೂಡ ಬದಲಾಗಿದ್ದಾಳೆ. ಪಾಪ ದಮಯಂತಿಯನ್ನು ಕಂಡರೆ ಆಗುವುದಿಲ್ಲ ಅಷ್ಟಕ್ಕಷ್ಟೇ. ದಮಯಂತಿ ನತದೃಷ್ಟೆ ಅಂತ ಒಮ್ಮೊಮ್ಮೆ ಅನಿಸುತ್ತದೆ. ಇಷ್ಟೊಂದು ಪ್ರೀತಿ ಮಾಡುವ ಮನೆಯಲ್ಲೂ ಕೂಡ ಅವಳನ್ನು ದ್ವೇಷ ಮಾಡುವವರೇ ಹೆಚ್ಚು ಜನ. ಈ ವಿಷಯವನ್ನು ತಿಳಿದ ಅವಳ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ತುಂಬ
ಖುಷಿಪಟ್ಟರು. ಅವರಿಗೆ ಹಬ್ಬದ ಊಟವನ್ನು ತಿಂದಷ್ಟು ಖುಷಿ. ಆದರೆ ಜನರ ಎದುರಿಗೆ ಇಬ್ಬರು ಜೋರಾಗಿ ಅಳುತ್ತಿದ್ದಾರೆ. ಅವರು ಅಳುವುದನ್ನು ನೋಡಿ ಅಲ್ಲೇ ಇರುವವರಿಗೂ ಗೊತ್ತು. ಅವರಿಬ್ಬರು ನಾಟಕ ಮಾಡುತ್ತಿದ್ದಾರೆ. ಇಷ್ಟು ಹೊತ್ತು ಅವರಿಬ್ಬರು ಮನೆ ಬಿಟ್ಟು ಹೋಗುವವರೆಗೂ ನಾಟಕ ಹಾಡಿದರು. ಈಗ ದೊಡ್ಡದಾಗಿ ಏನೋ ಅಳುತ್ತಿದ್ದಾರೆ ಅಂತ. ಎಲ್ಲರೂ ತಮ್ಮ ತಮ್ಮ ಕಾರಿನಲ್ಲಿ ಹೋದರೂ ಕೂಡ ಸೂರ್ಯ ಮತ್ತು ದಮಯಂತಿಯ ಚಿಕ್ಕಮ್ಮ ಮತ್ತು ಅವರ ಅಕ್ಕನನ್ನು ಕೂಡ ಕರೆದುಕೊಂಡು ಹೋದರು. ಏನೇ ಆಗಲಿ ನಮ್ಮ ಸೊಸೆಯ ಸಂಬಂಧಿಕರು ಅನ್ನುವ ಕನಿಕರ ಸ್ವಲ್ಪ ಅವರಿಗೆ ಮಾತ್ರ ಇರುವುದು. ಎಲ್ಲರೂ ಅಳುತ್ತಿದ್ದಾರೆ. ಅವರನ್ನು ನೋಡಿ ಕರುಳು ಚುರುಕ್ ಅನ್ನುತ್ತದೆ. ಸೂರ್ಯ ಅದೃಷ್ಟವಂತ, ಇಷ್ಟೊಂದು ಜನರ ಪ್ರೀತಿಯನ್ನು ಪಡೆದಿದ್ದಾನೆ. ಅವನಿಗೆ ಏನೂ ಆಗುವುದಿಲ್ಲ ಅಂತ ಶಾಂತಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಾಳೆ. ಆದರೆ ಎಲ್ಲರ ಕೋಪ ಇರುವುದು ದಮಯಂತಿಯ ಮೇಲೆ. ಅವಳ ಪರಿಸ್ಥಿತಿ ಏನಾಗಿದೆಯೋ ಅಂತ ತುಂಬ ಭಯ ಪಡುತ್ತಿದ್ದಾಳೆ. ಇದೊಂದೇ ಜೀವ, ಅವಳನ್ನು ಕಂಡರೆ ಮಗಳ ರೀತಿ ಕನಿಕರ ಪಡುವುದು. ಅಯ್ಯೋ, ಮುಂದೆ ಆಸ್ಪತ್ರೆಗೆ ಹೋದಾಗ ಎಲ್ಲರೂ ಕೂಡ ದಮಯಂತಿ ಮತ್ತು ವಿಕ್ರಮ್ನ ಪರಿಸ್ಥಿತಿಯನ್ನು ವಿಚಾರಿಸಿದಾಗ ಕೆಲವರಿಗೆ ಸ್ವಲ್ಪ ಸಮಾಧಾನವಾಯಿತು. ವಿಕ್ರಮ್ ಡೇಂಜರ್ನಿಂದ ಹೊರಬಂದಿದ್ದಾನೆ. ಎಲ್ಲ ಕಷ್ಟವನ್ನು ದಮಯಂತಿ ತೆಗೆದುಕೊಂಡಿದ್ದಾಳೆ. ಅವಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಅವಳು ಬದುಕುವುದು ತುಂಬ ಕಷ್ಟ ಅಂತ ಡಾಕ್ಟರ್ ಹೇಳಿದಾಗ ಶಾಂತಿ ಅಲ್ಲೇ ಕೆಳಗೆ ಕುಸಿದಳು. ಅವಳಿಗೆ ಒಂದು ರೀತಿ ಮಗಳ ರೀತಿ ದಮಯಂತಿ. ಅವಳಿಗೆ ಕಷ್ಟವಾಗುತ್ತಿರುವುದನ್ನು ನೆನೆಸಿಕೊಂಡು ಜೋರಾಗಿ ಅಳಲು ಶುರು ಮಾಡಿದಳು. ಆಗ ಅಜ್ಜಿ, ಇದು ಆಸ್ಪತ್ರೆ, ಇಲ್ಲಿ ಜೋರಾಗಿ ಅಳಬಾರದು, ಬೇರೆಯವರಿಗೆ ತೊಂದರೆ ಮಾಡಬಾರದು, ಸ್ವಲ್ಪ ದೊಡ್ಡವಳಾಗಿ ಇರುವುದನ್ನು ಕಲಿ ಅಂತ ಹೇಳಿದರು. ಉಳಿದವರೆಲ್ಲ ಅಲ್ಲೇ ಇದ್ದ ಚೇರಿನಲ್ಲಿ ತುಂಬ ಆರಾಮವಾಗಿ ಕುಳಿತುಕೊಂಡರು. ಯಾರಿಗೂ ಕೂಡ ದಮಯಂತಿಯ ಆರೋಗ್ಯದ ಬಗ್ಗೆ ಪರಿವೇ ಇಲ್ಲ. ಡಾಕ್ಟರ್ ಬಳಿ ಸೂರ್ಯ ಮತ್ತು ಶಾಂತಿ ಮಾತ್ರ ಪರಿಪರಿಯಾಗಿ ಕೇಳಿಕೊಂಡರು. ದಮಯಂತಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ಅವಳನ್ನು ನೀವು ಕಾಪಾಡಲೇಬೇಕು, ನನ್ನ ವಿಕ್ರಮ್ಗೋಸ್ಕರ ಅಂತ. ಅವರ ಕಣ್ಣೀರು ಮುಗಿಲಿಗೆ ಹೇರಿದೆ. ಅಷ್ಟರಲ್ಲಿ ದಮಯಂತಿಯ ಚಿಕ್ಕಪ್ಪ ಬಂದು ತುಂಬ ದುಃಖ ಪಡುತ್ತಿದ್ದಾರೆ. ಆಗ ಸೂರ್ಯ ಅವರನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದರು. ಅಳಬೇಡಿ, ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇವೆ. ಅವಳು ಕೂಡ ನಮ್ಮ ಮಗಳು. ಡಾಕ್ಟರ್ ಜೊತೆ ಮಾತನಾಡಿದ್ದೇನೆ. ಅವಳನ್ನು ಬದುಕಿಸಲು ತುಂಬ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಹೇಳಿದಾಗ ಅವರ ಚಿಕ್ಕಪ್ಪನಿಗೆ ಇನ್ನೂ ನೋವಾಯಿತು. ಅಂದರೆ ಅವಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆಯೇ? ಅವಳು ಬದುಕುವುದು ತುಂಬ ಕಷ್ಟವೇ? ಅಯ್ಯೋ, ನನ್ನ ಮಗುವಿಗೆ ಏನಾಯಿತು ಅಂತ ಜೋರಾಗಿ ಕಣ್ಣೀರನ್ನು ಹಾಕಲು ಶುರು ಮಾಡಿದ. ಆಗ ಎಲ್ಲ ವಿಷಯವನ್ನು ನಿಧಾನವಾಗಿ ಸೂರ್ಯ ಹೇಳಿದರು. ಅವರ ಚಿಕ್ಕಪ್ಪ ಕಣ್ಣೀರನ್ನು ಹಾಕುವುದನ್ನು ಬಿಟ್ಟು ಇನ್ನೇನೂ ಕೂಡ ಉಳಿದಿಲ್ಲ. ಚಿಕ್ಕಂದಿನಿಂದಲೂ ಅವಳಿಗೆ ಒಂದು ಒಳ್ಳೆಯ ಬದುಕನ್ನು ಕೊಡುವುದರಲ್ಲಿ ಅವರು ಸೋತರು. ಈಗ ಅವಳ ಪ್ರಾಣ ಇವರ ಕಣ್ಣೆದುರಿಗೆ ಹೋಗುವುದನ್ನು ನೋಡಲು ಕೂಡ ಅವರ ಕೈಯಲ್ಲಿ ಶಕ್ತಿ ಇಲ್ಲ. ಅವರು ತುಂಬ ನೋವನ್ನು ತಿನ್ನುತ್ತಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯುತ್ತಿಲ್ಲ. ತಮ್ಮ ಮನಸ್ಥಿತಿಯ ಇತಿಮಿತಿಗಳನ್ನು ಕಳೆದುಕೊಂಡು ಅಳುತ್ತಾ ಆಸ್ಪತ್ರೆಯ ಹೊರಗೆ ನಡೆದರು. ಇಲ್ಲಿ ಜೋರಾಗಿ ಅಳಲು ಸಾಧ್ಯವಿಲ್ಲ ಅಂತ. ಈತ ಮಲಗಿದ್ದ. ವಿಕ್ರಮ್ ಟ್ರೀಟ್ಮೆಂಟಿಂದ ಕ್ಷಣದಿಂದ ಕ್ಷಣಕ್ಕೆ ಸರಿ ಹೋಗುತ್ತಿದ್ದಾನೆ. ಒಂದು ಕೆಟ್ಟ ಕನಸು. ಆಕ್ಸಿಡೆಂಟ್ ಆದಂತೆ, ಇವನ ಗಾಡಿ ಮರಕ್ಕೆ ಗುದ್ದಿದಂತೆ, ಪಕ್ಕದಲ್ಲಿ ಅವಳು ಇವನನ್ನು ಬಿಟ್ಟು ಸಂಪೂರ್ಣವಾಗಿ ಪರಲೋಕಕ್ಕೆ ಹೊರಟು ಹೋದಂತೆ ವಿಕ್ರಮ್ಗೆ ಕನಸು ಬಂತು. ಅವನು ಕಣ್ಣನ್ನು ಬಿಟ್ಟು ಜೋರಾಗಿ ಕಿರುಚಿದ. ದಮಯಂತಿ ಅಂತ ಹೆಸರನ್ನು ಹೇಳುತ್ತಾ ಅಲ್ಲಿದ್ದವರೆಲ್ಲ ಖುಷಿಪಟ್ಟರು. ಇವನಿಗೆ ಪ್ರಜ್ಞೆ ಬಂತು ಅಂತ. ಇವನು ತುಂಬ ಆಶ್ಚರ್ಯದಿಂದ ಭಯಭೀತನಾಗಿ ನನ್ನ ದಮಯಂತಿ ಅವಳಿಗೆ ಏನಾಯಿತು ಅಂತ ದುಃಖದಿಂದ ಡಾಕ್ಟರ್ ಬಳಿ ಕೇಳುತ್ತಿದ್ದಾನೆ. ನಾವಿಬ್ಬರು ಜೊತೆಯಲ್ಲೇ ಹೋದೆವು. ನಾನೇ ಡ್ರೈವಿಂಗ್ ಮಾಡುತ್ತಿದ್ದೆ. ಮನೆಯವರೆಲ್ಲ ಅವಳನ್ನು ದ್ವೇಷ ಮಾಡುತ್ತಿದ್ದರು. ಅವಳನ್ನು ಖುಷಿಪಡಿಸಲು ಹೊರಗೆ ಕರೆದುಕೊಂಡು ಹೋಗಿದ್ದೆ. ನನ್ನ ತಪ್ಪಿನಿಂದ ಅವಳಿಗೆ ತೊಂದರೆ ಆಯಿತು. ಅವಳೆಲ್ಲಿ ಅಂತ ಪದೇ ಪದೇ ಕೇಳುತ್ತಿದ್ದಾನೆ. ಆಗ ಸಿಸ್ಟರ್, ಅವರು ಇನ್ನೊಂದು ICUನಲ್ಲಿ ಇದ್ದಾರೆ. ಅವರು ಬಹಳ ಬೇಗ ಹುಷಾರಾಗುತ್ತಾರೆ. ನೀವು ಹೇಗೆ ಇಷ್ಟೊಂದು ದುಃಖ ಪಡುತ್ತೀರಾ? ಅಂದರೆ ಅವಳ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆಯಾ ಅಂತ ಕೇಳಿದಾಗ ಡಾಕ್ಟರ್ ಇವನ ಪರಿಸ್ಥಿತಿಯನ್ನು ನೋಡಿ ಸ್ವಲ್ಪ ಸುಳ್ಳು ಹೇಳುತ್ತಾರೆ.
ಆದರೆ ಯಾರು ಎಷ್ಟು ಸಮಾಧಾನ ಮಾಡಿದರೂ ಇವನು ಕೇಳುತ್ತಿಲ್ಲ. ತನ್ನ ಕೈಯಲ್ಲಿದ್ದ ಡ್ರಿಪ್ ಸೆಟ್ಟನ್ನು ಕಿತ್ತು ಎಸೆಯುತ್ತಿದ್ದಾನೆ. ತನ್ನ ಬೆಡ್ಶೀಟನ್ನು ಕಾಲಿನಿಂದ ಕಿತ್ತು ಎಸೆದ. ನೀವಾಗಿ ನೀವೇ ತೋರಿಸಿದರೆ ಸರಿ. ಆನಂತರ ನನ್ನ ಪರಾಕ್ರಮವನ್ನು ನೀವು ನೋಡುತ್ತೀರಾ. ನನ್ನ ದಮಯಂತಿ ನನ್ನ ಪ್ರಾಣ. ಅವಳನ್ನು ನಾನು ನೋಡಲೇಬೇಕು. ಆ ದೇವರ ಬಳಿ ಯುದ್ಧ ಮಾಡಿ ಆದರೂ ನಾನು ಅವಳನ್ನು ಬದುಕಿಸುತ್ತೇನೆ. ನನಗೆ ಅವಳು ಬೇಕೇ ಬೇಕು ಅಂತ ವಿಕ್ರಮ್ ತುಂಬ ಜೋರಾಗಿ ಕಿರುಚುತ್ತಿದ್ದ. ಆಗ ಡಾಕ್ಟರ್ ವಿಧಿಯಿಲ್ಲದೆ ಸಿಸ್ಟರ್ಗಳಿಗೆ ಹೇಳಿದರು, ಅವನನ್ನು ನಿಧಾನವಾಗಿ ಕರೆದುಕೊಂಡು ಹೋಗಿ ದಮಯಂತಿಯನ್ನು ದೂರದಿಂದ ತೋರಿಸಿ ಅಂತ. ಇಬ್ಬರು ಸಿಸ್ಟರ್ಗಳು ಒಬ್ಬ ವಾರ್ಡ್ ಬಾಯ್ ಅವನನ್ನು ಕೂರಿಸಿಕೊಂಡು ICU ಬಳಿ ಕರೆದುಕೊಂಡು ಬಂದರು. 2 ಕೈಗಳಿಗೆ ಡ್ರಿಪ್ಸ್ಗಳನ್ನು ಹಾಕಿಸಿಕೊಂಡಿದ್ದಾಳೆ. ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ. ವೆಂಟಿಲೇಟರ್ ಇವಳನ್ನು ಮಾನಿಟರ್ ಮಾಡುತ್ತಿದೆ. ಸಂಪೂರ್ಣವಾಗಿ ಅವಳ ಪರಿಸ್ಥಿತಿಯನ್ನು ನೋಡಿ ಭಯಬಿದ್ದ. ಏಕೆಂದರೆ ಎಲ್ಲ ಮಿಷಿನ್ಗಳು ಅವಳನ್ನು ಕಂಟ್ರೋಲ್ ಮಾಡುತ್ತಿದೆ. ಅಂದರೆ ಅವಳ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಇವನಿಗೆ ಭಯ ಜಾಸ್ತಿ ಆಯಿತು. ಅವಳಿಲ್ಲದೆ ನಾನು ಇರಲು ಸಾಧ್ಯವೇ ಇಲ್ಲ. ಒಳಗೆ ಹೋಗಲು ತುಂಬ ಹಠ ಮಾಡಿದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.